ಕುಂಭ ರಾಶಿಯವರಿಗೆ ಒಂದು ಬ್ಯಾಡ್ ನ್ಯೂಸ್ ಆಗ್ತದೆ. ಯಾಕೆ ಅಂತಂದ್ರೆ ನಿಮ್ಮ ರಾಶಿಯಲ್ಲಿಗೆ ಮಹಾಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ ಈ ವರ್ಷ. ಅಂದ್ರೆ ಆಂಗ್ಲ ಸಂವತ್ಸರ 2026ನೇ ಇಸ್ವಿಯ ಮೊಟ್ಟ ಮೊದಲನೆಯ ಮಹಾಸೂರ್ಯ ಗ್ರಹಣ ನಿಮ್ಮದೇ ರಾಶಿಯಲ್ಲಿ ಸಂಭವಿಸ್ತಾ ಇದೆ. ಈ ಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಆಚರಣೆ ಇಲ್ಲ. ಅದಕ್ಕೋಸ್ಕರ ಆಚರಣೆ ಇಲ್ಲ ಅಂದ್ರೆ ಏನು, ಗ್ರಹಣದ ಆದಿ ಮಧ್ಯ ಅಂತ್ಯ ಮೂರ್ ಸಲ ಸ್ನಾನ ಮಾಡ್ತಕ್ಕಂಥದ್ದು, ಆಮೇಲೆ ಏನೋ ಉಪವಾಸ ಇರ್ತಕ್ಕಂಥದ್ದು, ಹೊರಗಡೆ ಹೋಗ್ಬಾರ್ದು ಅನ್ನುವಂಥದ್ದು, ದರ್ಬೆ ಹಾಕಿಡಬೇಕು ಅನ್ನುವಂಥದ್ದು, ಇದು ಯಾವುದರ ಅವಶ್ಯಕತೆಯೂ ಇಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ರಹಣದ ಆಚರಣೆ ಇಲ್ಲ. ಯಾಕೆ? ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಆದ್ರಿಂದ ಭಾರತದಲ್ಲಿ ಆಚರಣೆ ಇಲ್ಲ. ನೀವು ಯಾವ ದೇಶದಲ್ಲಿದ್ದೀರೋ ಅಲ್ಲಿ ಕಾಣಿಸ್ತಾ ಇದೆ ಅಂತ ಆದ್ರೆ ಅಲ್ಲಿ ಆಚರಣೆಯೂ ಸಹ ಇರ್ತದೆ, ಆದ್ರೆ ಪ್ರಭಾವ ಇದ್ದೇ ಇರುತ್ತೆ. ಜಸ್ಟ್ ಮಿಸ್ ಆಗಿದೆ ಗ್ರಹಣ. ಹೆಂಗೆ ಅಂದ್ರೆ ಸೂರ್ಯಾಸ್ತ ಆಗೋಕ್ಕೂ ಗ್ರಹಣ ಶುರುವಾಗೋಕ್ಕೂ ಸರಿ ಸಮಯ ಅನ್ನುವ ರೀತಿಯಲ್ಲಿದೆ. ಜಸ್ಟ್ ಮಿಸ್ಸು. ಪ್ರಭಾವ ಮಾತ್ರ ಗ್ಯಾರಂಟಿ ಇರುತ್ತೆ. ಕುಂಭರಾಶಿಯಲ್ಲೇ ಗ್ರಹಣ ಆದ್ರಿಂದ ಕುಂಭರಾಶಿಯವರಿಗೆ ಅದು ಅಶುಭ ಫಲ. ಯಾಕೆಂದ್ರೆ ನಿಮ್ಮ ರಾಶಿಯಲ್ಲಿ ಗ್ರಹಣವಾದ್ರೆ ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ, 8ನೇ ರಾಶಿಯಲ್ಲಿ, 12ನೇ ರಾಶಿಯಲ್ಲಿ ಹೀಗೆ ಗ್ರಹಣಗಳಾದಾಗ ಅದು ಅಶುಭ ಫಲ ಅಂತ ಹೇಳ್ತಾರೆ, ಗ್ರಂಥಗಳಲ್ಲಿ ತಿಳಿಸಲಾಗಿದೆ. ಸೊ ಆದ್ರಿಂದಾಗಿ ನಿಮ್ಮ ರಾಶಿಯಲ್ಲಿ ಗ್ರಹಣ ಅಂದ್ರೆ ಅದು ನಿಮಗೆ ಅಶುಭ ಫಲವೇ. ಸಪ್ತಮಾಧಿಪತಿಯಾಗಿರತಕ್ಕಂಥ ರವಿಗ್ರಹ ನಿಮ್ಮ ರಾಶಿಯಲ್ಲಿ ಗ್ರಸ್ತನಾಗ್ತಾ ಇದ್ದಾನೆ, ರಾಹುಗ್ರಸ್ತ. ಆದ್ರಿಂದ ನಿಮಗೆ ಏನೇನು ಸಮಸ್ಯೆಗಳಾಗಬಹುದು 5 ಪಾಯಿಂಟ್ಸ್ ಹೇಳ್ತೇನೆ. ಮೊದಲೇ ಹೇಳ್ಬಿಡ್ತೀನಿ, ಇದನ್ನ ನಿಮಗೆ ಹೆದರ್ಸ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಅಲ್ಲವೇ ಅಲ್ಲ. ಬಹಳಷ್ಟು ಜನಕ್ಕೆ ಏನಿರುತ್ತೆ ಅಂದ್ರೆ ಆಚರಣೆನೇ ಇಲ್ಲ ಅಂತಂದ್ಮೇಲೆ ಫಲಾನೂ ಇಲ್ಲ ಅಂತ ಅನ್ಕೊಳ್ತಾ ಇರ್ತಾರೆ. ಬಟ್ ನನ್ನ ಪ್ರಕಾರ ಹಾಗಲ್ಲ. ಆಚರಣೆ ಬೇರೆ, ಫಲ ಬೇರೆ. ಆಚರಣೆ ಇದ್ರೂ ಫಲ ಇರುತ್ತೆ, ಆಚರಣೆ ಇಲ್ದೋದ್ರೂ ಫಲ ಇದ್ದೇ ಇರುತ್ತೆ. ಸೊ ಆದ್ರಿಂದ ಇದು. ಸೊ ಇನ್ನು ಎರಡನೇದಾಗಿ ಅಂತಂದ್ರೆ ಏನೇನ್ ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಮುಂಚಿತವಾಗಿ ನಿಮಗೆ ತಿಳಿಸ್ಕೊಬಿಟ್ಟು ನೀವು ಪರಿಹಾರ ಮಾಡ್ಕೊಬಿಟ್ರೆ ನಿಮ್ಗೆ ಆಯಾ ಸಮಸ್ಯೆಗಳು ಆಗೋದಿಲ್ಲ ಅನ್ನುವಂಥದ್ದು ಒಂದು ಧೈರ್ಯ ಬೇರೆ. ಸೊ ಆದ್ರಿಂದಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ. ಸೊ ದಯವಿಟ್ಟು ಒಂದು ಸಹಾಯ ಮಾಡಿ, ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಬಿಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ನೀವು ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಮೇಲೆ ಫಾಲೋ ಬಟನ್ ಇರುತ್ತೆ, ದಯವಿಟ್ಟು ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಪ್ರಶ್ನೆಗಳನ್ನೆಲ್ಲ ಕಮೆಂಟ್ಸ್ ನೆಲ್ಲ ಓದ್ತಾ ಇರ್ತಾನೆ. ರಿಪ್ಲೈ ಮಾಡ್ಲಿ ಬಿಡ್ಲಿ, ನಿಮ್ಮ ಕಮೆಂಟ್ಸ್ ನಾನು ಖಂಡಿತವಾಗಿ ಓದ್ತಾ ಇರ್ತಾನೆ. ಸೊ ನೀವು ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ, ಖಂಡಿತವಾಗಿ ನೀವು ಕಮೆಂಟ್ ಮಾಡಬಹುದಾಗಿರ್ತದೆ. ಆಯ್ತಲ್ವಾ? ಒಳ್ಳೆದಾಗ್ಲಿ, ವಿಡಿಯೋನ ಶುರು ಮಾಡೋಣ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಕುಂಭರಾಶಿಯಲ್ಲಿಯೇ ವರ್ಷದ ಮೊಟ್ಟ ಮೊದಲನೆಯ ಮಹಾಸೂರ್ಯ ಗ್ರಹಣದ ವಿಚಾರಗಳು. ಮೊದಲನೇ ವಿಚಾರ ಏನು ಗೊತ್ತಾ? ಮೊದಲನೇ ವಿಚಾರವೇ ನಿಮ್ಮ ಆತ್ಮವಿಶ್ವಾಸದಲ್ಲಿ ಕುಸಿತ ಕಾಣಬಹುದು ನೀವು ಅಂತ ಹೇಳಿ. ದೇಹದಲ್ಲೂ ಶಕ್ತಿ ಕಡಿಮೆ ಆಗಬಹುದು, ಆತ್ಮವಿಶ್ವಾಸವೂ ಕಡಿಮೆ. ಯಪ್ಪ ಇವತ್ತು ಸುಸ್ತಾಗ್ತಾ ಇದೆಯಪ್ಪ, ನನಗೆ ಏನೋ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ, ತುಂಬಾ ಸುಸ್ತು ಅನ್ಸ್ತಾ ಇದೆ, ಡಾಕ್ಟರ್ ಹತ್ರ ಹೋಗ್ಬರ್ಬೇಕು ಅನ್ಸ್ತಾ ಇದೆ. ಈ ತರ ಏನು ಮಾಡಕ್ ಉಮೇದಿ ಇಲ್ಲ, ಏನು ಮಾಡಕ್ಕೆ ಶರೀರವೇ ಸಹಕಾರ ಕೊಡ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಸುಸ್ತಾಗೋದು ದೈಹಿಕವಾಗಿ. ಮಾನಸಿಕವಾಗಿಯೂ ಸಹ ಆತ್ಮವಿಶ್ವಾಸವೇ ಇರೋದಿಲ್ಲ. ಏನೇ ಗಟ್ಟಿದ್ರೆ ಅಯ್ಯೋ ನಂಗೆ ಯಾಕೋ ಮೂಡೇ ಇಲ್ಲ, ನಂಗೆ ಯಾಕೋ ಮನ್ಸೇ ಇಲ್ಲ, ಆಗಲ್ಲ ಅನಿಸ್ತಾ ಇದೆ. ಯಾಕೆಂದ್ರೆ ಸೂರ್ಯ ಗ್ರಹ ನಿಮಗೆ ಆತ್ಮಬಲವನ್ನ, ತೇಜಸ್ಸನ್ನ ಕೊಡ್ತಕ್ಕಂಥ ರವಿ ನಿಮ್ಮ ರಾಶಿಯಲ್ಲೇ ಗ್ರಸ್ತನಾಗ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಒಳಬಲ ಕುಗ್ಗುವಂತ ಅನುಭವ. ನನಗೆ ಶಕ್ತಿನೇ ಇಲ್ಲಪ್ಪ, ನನ್ ಕೈಲಿ ಆಗೋದೇ ಇಲ್ಲ ಅಂತ ಆತ್ಮವಿಶ್ವಾಸ. ಮೊದಲೇ ನಾನ್ ಮಾಡ್ತೀನಿ ಅಂತಿದ್ದವ್ರು ನೀವು ಸಡನ್ ಆಗಿ ಇಲ್ಲ ನನ್ ಕೈಲಿ ಆಗಲ್ಲ ಅನ್ಸುತ್ತೆ, ನನ್ಗೆ ಯಾಕೋ ಆಗಲ್ಲೇ ಇಲ್ಲ ಅನ್ಸುತ್ತೆ ಅಂತೇಳಿ. ಆಮೇಲೆ ಕಾರಣನೇ ಇರೋದಿಲ್ಲ, ತುಂಬಾ ದಣಿವು, ಆಮೇಲೆ ಅಶಕ್ತತೆ, ಆಮೇಲೆ ಅಸಹನೆ. ಅಯ್ಯೋ ನಂಗೆಲ್ಲ ಮಾತಾಡೋಣ, ಹೋಗಿ ನಂಗೆ ಮಾತಾಡೋ ಸಿಟ್ಟು ಬರ್ತ ನೋಡಪ್ಪ. ಏನಾಯ್ತು ಅಂದ್ರೆ ಏನೂ ಆಗಿಲ್ಲ, ಹೋಗತ್ಲ, ನನ್ಗೆ ಏನು ಹೇಳಕ್ ಆಗ್ತಾ ಇಲ್ಲ ನನ್ಗೆ ಇವಾಗ ಅಂತ. ಅದರ ವಿಚಿತ್ರ ರೀಸನ್ಗಳನ್ನ ಕೊಡ್ತೀರಾ. ಆಮೇಲೆ ಆರೋಗ್ಯವನ್ನ ಲಘುವಾಗಿ ಕಾಣ್ಬಿಡ್ತೀರಾ. ಆತರ ಬಿಡು ಏನೂ ಆಗಲ್ಲ ಅನ್ನೋ ರೀತಿಯಲ್ಲಿ ಮಾಡ್ಬಿಡಿ. ಕಡ್ಡಾಯವಾಗಿ ವಿಶ್ರಾಂತಿ ತಗೊಳ್ಳಿ. ಬಹಳ 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 ಇಂಪಾರ್ಟೆಂಟ್ ಇದು. ಅದರಲ್ಲೂ ಕೂಡ ನಿಮ್ಗೆ ಈ ಸ್ತ್ರೀಯರಿಗೆ ಬಹಳ ವಿಶೇಷವಾದಂತಹ ಕೆಲವಿಷ್ಟು ಸಮಸ್ಯೆಗಳಿರ್ತದೆ. ಆ ಸಮಸ್ಯೆಗಳನ್ನ ತಾತ್ಸಾರ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಇದು ನಿಮ್ಮ ದೀರ್ಘಕಾಲಿಕ ಸಮಸ್ಯೆ ಆಗದೇ ಇರಲಿ, ಒಂದಕ್ಕೊಂದು ಬೇರೆ ಬೇರೆ ಸಮಸ್ಯೆಗಳಾಗದೇ ಇರಲಿ ಅನ್ನುವಂತಹ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ. ನಾವು ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ, ನೀವು ಸಿಂಪಲ್ ಪರಿಹಾರಗಳು ಮಾಡ್ಕೊಳ್ಬಹುದು. ಈ ವಿಡಿಯೋ ಎಂಡ್ ಅಲ್ಲಿ ಎರಡನ್ನೂ ಸಹ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಪ್ರಮುಖವಾದಂತಹ ವಿಚಾರ ಅಥವಾ ಎಚ್ಚರಿಕೆ ಅನ್ನಬಹುದು ಕುಂಭರಾಶಿಯವರಿಗೆ ಮಹಾಸೂರ್ಯ ಗ್ರಹಣ ಫಲದಲ್ಲಿ ಏನಪ್ಪಾ ಅಂದ್ರೆ ವೈವಾಹಿಕ ಜೀವನ ಅಸ್ತವ್ಯಸ್ತ ಅಥವಾ ಪಾಲುದಾರಿಕೆ, ಪಾರ್ಟ್ನರ್ಶಿಪ್
ಆ ವಿಚಾರಗಳಲ್ಲಿ ಸಂಬಂಧಗಳಲ್ಲಿ ಬಿರುಕು ಮೂಡುವ ಸಾಧ್ಯತೆಗಳು ಅಂತ. ಯಾಕಂದ್ರೆ ಸಪ್ತಮಾಧಿಪತಿ ಅಲ್ವೇ ರವಿ, ಸಪ್ತಮಾಧಿಪತಿಯಾದ ರವಿ ಗ್ರಹನೇ ಗ್ರಸ್ತನಾಗ್ತಾ ಇದ್ದಾನೆ ಅಂತಂದಾಗ ಅದು ಅಶುಭ ಫಲ ನಿಮ್ಮ ರಾಶಿಯಲ್ಲಿ ಅಂತಂದಾಗ ನಿಮಗೆ ಬಹಳ ಈ ವಿಚಾರಗಳಲ್ಲಿ ಸಮಸ್ಯೆ ಉಂಟಾಗ್ತದೆ. ಫ್ರೆಂಡ್ಸ್ ಜೊತೆಗಾಗಿರಬಹುದು, ಬಾಳ ಸಂಗಾತಿ ಲೈಫ್ ಪಾರ್ಟ್ನರ್ ಜೊತೆಗಾಗಿರಬಹುದು, ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗಾಗಿರ್ಬಹುದು, ಈಗೋ ಕ್ಲಾಶ್, ಈಗೋ ಹಿಡ್ಕೊಂಡು ಗಲಾಟೆ ಮಾಡ್ತಕ್ಕಂಥದ್ದು, ಈಗೋ ಕ್ಲಾಶ್ ಆಗ್ತಕ್ಕಂಥದ್ದು, ಗಲಾಟೆ ಮಾಡ್ತಕ್ಕಂಥದ್ದು, ದೂರ ಆಗ್ತಕ್ಕಂಥದ್ದು, ಅಥವಾ ಅವರೆಲ್ಲೋ ನೀವೆಲ್ಲೋ ಇದ್ರು ಕೂಡ ಫೋನಲ್ಲೇ ಆದ್ರೂ ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲ ಜಾಸ್ತಿ ಇದೆ. ಆಮೇಲೆ ಮಾತು ತಪ್ಪು ಬಿಡ್ತೀರಾ, ಯಾವ್ದೋ ಒಂದು ಮಾತು ತಪ್ಪೋಗಿ ದೊಡ್ಡ ವಿವಾದ ಆಗ್ತಕ್ಕ. ನೀನ್ ಮಾತಾಡ್ದಂಗೆ ನಡ್ಕೊಳ್ಳಿಲ್ಲ, ನೀನ್ ಮಾತು ಕೊಟ್ಟ ನೀನ್ ನುಡ್ದಂಗೆ ನಡಿಲಿಲ್ಲ, ನೀನ್ ಮಾಡ್ತೀನಿ ಅಂದ್ರೆ ಮಾಡ್ಲಿಲ್ಲ, ಮಾಡ್ಕೊಡ್ತೀನಿ ಅಂದ್ರೆ ಮಾಡ್ಕೊಡ್ಲಿಲ್ಲ, ನೀನ್ ಹಂಗ್ ಮಾಡ್ಲಿಲ್ಲ, ಹೇಳ್ದೆ ಆದ್ರೂ ಮಾಡ್ಲಿಲ್ಲ, ಈ ತರದ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಗ್ರಹಣದ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ನೀವು ದಂಪತಿ ಆಗಿರ್ಲಿ, ಬಿಸ್ನೆಸ್ ಪಾರ್ಟ್ನರ್ ಜೊತೆ ಆಗಿರ್ಲಿ, ತೀಕ್ಷ್ಣವಾದಂತಹ ಮಾತುಗಳು ಆಡಬಾರದು. ನೀವೇ ಸುಧಾರಿಸ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು. ಎಳೆದಾಡ್ತೀನಿ, ದೊಡ್ಡ ಮಾಡ್ತೀನಿ ಇದನ್ನ ಅಂತಂದ್ರೆ ಇದು ಗ್ರಹಣದ ದುಷ್ಪ್ರಭಾವ, ನಿಮಗೇ ಅರಿವಿರಲ್ಲ ಇದು ಗ್ರಹಣದಿಂದಾಗಿ ಇಷ್ಟು ದೊಡ್ಡ ವಿಚಾರ ಬಂದ್ಬಿಡಿದೆ ಅಂತ ಹೇಳಿ. ಸೊ ಆದ್ರಿಂದಾಗಿ ಗ್ರಹಣದ ಪರಿಹಾರಗಳು, ಪ್ರಸಾದ ಧಾರಣೆಗಳು ಬಹಳ ಮುಖ್ಯವಾಗಿರುತ್ತೆ. ಈಗ ಹೇಳ್ತೇನೆ ಅದ್ರ ಪರಿಹಾರಗಳು, ವಿಡಿಯೋ ಎಂಡ್ ತನಕ ನೋಡಿ. ಮೂರನೆಯ ಪ್ರಮುಖವಾದಂತಹ ಎಚ್ಚರಿಕೆ ಕುಂಭರಾಶಿಯವರಿಗೆ ಮಹಾಸೂರ್ಯ ಗ್ರಹಣದ ಪ್ರಭಾವದಲ್ಲಿ ಏನಪ್ಪಾ ಅಂತಂದ್ರೆ ತಪ್ಪು ನಿರ್ಧಾರ, ದಾರಿ ತಪ್ಪುವ ಸಾಧ್ಯತೆ ಅಂತ. ಏನಾಗ್ಬಿಡಲಿದೆ, ರಾಹು ಹಾಗೂ ರವಿಯ ಯುತಿ ಇದೆಯಲ್ಲ, ಇದು ಭ್ರಮೆಯನ್ನ ಜಾಸ್ತಿ ಮಾಡುತ್ತೆ. ರಾಹುನೇ ವಿಶೇಷವಾಗಿ ಭ್ರಮಾಕಾರಕವನು, ಭ್ರಮೆ ಜಾಸ್ತಿ, ಬರೇ ಭ್ರಮಾಲೋಕದಲ್ಲಿ ಏನೋ ಭ್ರಮೆಯಲ್ಲಿ ಇದ್ದು ಬಿಡ್ತೀರಿ ಅಂತಾರಲ್ಲ, ಸೊ ಭ್ರಮೆಯನ್ನ ತುಂಬಾ ಜಾಸ್ತಿ ಮಾಡ್ತಾನೆ. ಆಮೇಲೆ ನಾನೇ ಸರಿ, ನಾನು ಕರೆಕ್ಟ್ ಆಗಿದ್ದೀನಿ ಅನ್ನುವ ಹಠ ಜಾಸ್ತಿ ಮಾಡ್ತಾನೆ. ಅದೇ ರೀತಿಯಲ್ಲಿ ತಪ್ಪು ದಿಕ್ಕಿನಲ್ಲಿ ಮುಂದುವರೆದು ಅಪಾಯವನ್ನ ಎದುರಿಸುವ ಸಾಧ್ಯತೆ ಜಾಸ್ತಿ ಆಗ್ಬಿಡುತ್ತೆ. ಏನಾಗ್ಬಿಡುತ್ತೆ, ಈ ರವಿ ರಾಹುವಿನ ಯುತಿ ನಿಮ್ಮಲ್ಲಿ ಒಂದು ಭ್ರಮೆಯನ್ನ ಉಂಟು ಮಾಡಿ, ನಾನೇ ಸರಿ ಇದ್ದೀನಿ ಅನ್ನುವ ತಪ್ಪು ತಿಳುವಳಿಕೆಯನ್ನು ಸಹ ಜಾಸ್ತಿ ಮಾಡಿ ಒಂದು ರಾಂಗ್ ಡೈರೆಕ್ಷನ್ ಅಲ್ಲಿ ನೀವು ಹೋಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಆದ್ರಿಂದ ತಕ್ಷಣವಾದ ನಿರ್ಧಾರಗಳು, ಈಗೇನು ನಿಮ್ದೇ ಬೇಗ ಹೇಳಿ, ನಿಮ್ದೇನ್ ನಿರ್ಧಾರ ಬೇಗ ಹೇಳಿ ಅನ್ನೋ ರೀತಿಯಲ್ಲಿ ಇದ್ದಾಗ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ ಹೋಗ್ಬಿಡಿ. ನಿರ್ಧಾರಗಳನ್ನ ಮುಂದೂಡಿ ಸಲಹೆ ಪಡೆದು ಮಾತ್ರ ಎಚ್ಚರಿಕೆಯಿಂದ ಮುಂದಿನ ಹೆಜ್ಜೆ ಇಡಿ. ಏನೂ ಸಲಹೆ ಪಡೆಯದೆ ನೀವು ಮುಂದಿನ ಎಚ್ಚರಿಕೆ ಇಟ್ಟು ಮುಂದಿನ ನಿರ್ಧಾರ ತಗೋಗ್ಬಿಟ್ರಿ ಅಂದ್ರೆ ಅದು ಸಮಸ್ಯೆ ಆಗಬಹುದು. ಸೊ ದಯವಿಟ್ಟು ಎಚ್ಚರ. ಪರಿಹಾರಗಳು ನಾವು ಮಾಡ್ತಾ ಇದ್ದೇವೆ, ನಿಮಗೂ ಸಹ ಪರಿಹಾರಗಳು ತಿಳಿಸ್ತೇನೆ, ವಿಡಿಯೋ ಎಂಡ್ ತನಕ ನೋಡಿ. ನಾಲ್ಕನೆಯ ಪ್ರಮುಖವಾದಂತಹ ಎಚ್ಚರಿಕೆ ಅಥವಾ ವಿಚಾರ ಕುಂಭರಾಶಿಯವರಿಗೆ ಮಹಾಸೂರ್ಯ ಗ್ರಹಣದ ಫಲದಲ್ಲಿ ಏನಪ್ಪಾ ಅಂತಂದ್ರೆ ಮಾನಸಿಕ ಅಶಾಂತಿ, ಏಕಾಂತದ ಭಾವ ಅಂತ, ಒಂಟಿತನದ ಭಾವ ಅಂತ ಹೇಳ್ಬೋದು. ಏನಾಗುತ್ತೆ, ನಿಮ್ಮ ರಾಶಿಯಲ್ಲೇ ಗ್ರಹಣ ಇದ್ದಾಗ ಒಳಗೊಳಗೆ ಯುದ್ಧ ಅಂತ, ಹೊರಗಿನ ಯುದ್ಧ ಅಲ್ಲ, ಒಳಗಿನ ಯುದ್ಧ ಜಾಸ್ತಿ ಆಗ್ಬಿಡುತ್ತೆ. ಮಾನಸಿಕವಾದ ಯುದ್ಧ, ಮನಸ್ಸಿನಲ್ಲೇ ಜನ ಎಲ್ಲ ಸುತ್ತಲೂ ಜನ ಇರ್ತಾರೆ, ಬಟ್ ನಿಮಗ್ ಮಾತ್ರ ಒಂಟಿತನ ಕಾಡ್ತಾ ಇರತ್ತೆ. ಯಾರು ನಮ್ಮವರಲ್ಲ, ಇಲ್ಲ, ಎಲ್ಲ ಸ್ವಾರ್ಥಿಗಳಪ್ಪ, ಯಾರು ಏನೂ ಇಲ್ಲ, ನಾನೇ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಏನೋ ಸರಿ ಇಲ್ಲ, ಏನ್ ಸರಿ ಇಲ್ಲ, ಟೈಮ್ ಸರಿ ಇಲ್ಲ. ಗ್ರಹಣದಿಂದಾಗಿ ಆ ಒಂದು ಇದು ನಿದ್ರೆ ಇರಲ್ಲ, ಅಶಾಂತಿ, ನಿದ್ರೆ ಸರಿ ಇಲ್ಲ, ಅದರಿಂದ ಮನಸ್ಸಿಗೆ ಅಶಾಂತಿ ಇರುತ್ತೆ. ಸ್ವಲ್ಪ ಮೌನ ಮಾಡಿ, ಸ್ವಲ್ಪ ಧ್ಯಾನ ಮಾಡಿ, ಜಪ ಮಾಡುವ ಅವಶ್ಯಕತೆ ಜಾಸ್ತಿ ಇದೆ. ಜಪತಪಾದಿಗಳು, ವಿಷ್ಣು ಸಹಸ್ರನಾಮವನ್ನ ಕೇಳಿಸ್ಕೊಳ್ಳಿ, ತುಂಬಾ ಒಳ್ಳೇದು. ನಕಾರಾತ್ಮಕ ನೆಗೆಟಿವ್ ಥಾಟ್ಸ್ ಬರದೇ ಇರುವಂತೆ ಎಚ್ಚರಿಕೆ ವಹಿಸಲೇಬೇಕು. ಪರಿಹಾರಗಳನ್ನು ನಾವು ಮಾಡ್ತಾ ಇದ್ದೇವೆ, ನೀವು ಮಾಡ್ಕೊಳ್ಬಹುದು. ಈಗ ಮುಂದೆ ಪರಿಹಾರ ಎಂಡಲ್ಲಿ ತಿಳಿಸ್ತೇನೆ ನಾನು ನಿಮಗೆ. ಐದನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಮಹಾಸೂರ್ಯ ಗ್ರಹಣದ ಫಲದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಗೌರವ, ನಿಮ್ಮ ಇಮೇಜ್ಗೆ ಧಕ್ಕೆ ಬೀಳಿಸುವ ಸಾಧ್ಯತೆ, ಧಕ್ಕೆಯಾಗುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ನೋಡಿ, ಸೂರ್ಯ ರವಿಗ್ರಹ ಇದಾರಲ್ಲ, ಅವನು ನಿಮಗೆ ಗೌರವವನ್ನ ಕೊಡಿಸುವಂತಹ, ಸ್ಥಾನಮಾನಗಳನ್ನ ಕೊಡಿಸುವಂತಹ ಗ್ರಹ ಯಾವುದು ಅಂದ್ರೆ ರವಿಗ್ರಹ. ಸೊ ರವಿಗ್ರಹನೇ ನಿಮ್ಮ ರಾಶಿಯಲ್ಲಿ ರಾಹುಗ್ರಸ್ತನಾಗ್ತಾ ಇದ್ದಾನೆ ಅಂದಾಗ ತಪ್ಪು ತಿಳುವಳಿಕೆ ಜಾಸ್ತಿ ಆಗ್ಬಿಡುತ್ತೆ. ಸೊ ಗೌರವವನ್ನ, ಸ್ಥಾನಮಾನಗಳನ್ನ ಕೊಡುವಂತಹ ಗ್ರಹ ತಪ್ಪು ತಿಳುವಳಿಕೆಯನ್ನ ಕೊಡ್ತಕ್ಕಂತಹ ಗ್ರಹವಾದ ರಾಹುವಿನೊಂದಿಗೆ ಸೇರಿಕೊಂಡು ಗ್ರಸ್ತನಾದಾಗ ನಿಮ್ಮ ಸ್ಥಾನಮಾನ, ಮಾನ ಮರ್ಯಾದೆ ಇದಗಳಿಗೆ, ನಿಮ್ಮ ಗೌರವ,
ನಿಮ್ಮ ಗೌರವ ಮರ್ಯಾದೆಗಳಿಗೆ ಧಕ್ಕೆ ಉಂಟಾಗತಕ್ಕಂಥ, ಆಮೇಲೆ ತಪ್ಪು ತಿಳುವಳಿಕೆ, ನಿಮ್ ಬಗ್ಗೆ ತಪ್ಪು ತಿಳ್ಕೊಳ್ತಕ್ಕಂಥದ್ದು, ಹೊರಗಡೆ ಎಲ್ಲರೂ ಸಹ ನಿಮ್ ಬಗ್ಗೆ ತಪ್ಪು ತಿಳಿದುಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ. ನಾನು ಹಂಗಲ್ಲ, ಅದಲ್ಲ, ಅದು ಸುಳ್ಳು ಅಂತ ನೀವು ಎಷ್ಟು ಜನಕ್ಕೆ ಅಂತ ಹೇಳ್ಕೊಂಡು ಹೋಗ್ತೀರಾ? ಒಬ್ರಿಗೆ, ಇಬ್ರಿಗೆ, 100, 10 ಎಷ್ಟು ಜನಕ್ಕೆ ಅಂತ ಹೋಗ್ತೀರಾ? ಸೊ ಅದರಿಂದ ತಪ್ಪು ತಿಳುವಳಿಕೆ ಜಾಸ್ತಿ ಆಗ್ಬಿಡ್ತದೆ. ಸಾರ್ವಜನಿಕ ಮಾತು, ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಮಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸಾರ್ವಜನಿಕವಾಗಿ ಮಾತಾಡ್ಬೇಕಾದ್ರೂ ಎಚ್ಚರಿಕೆಯಿಂದ ಇರಬೇಕು. ವಿವಾದಾತ್ಮಕ ವಿಚಾರಗಳಿಂದ ಆದಷ್ಟು ದೂರ ಇರ್ಲಿಕ್ಕೆ ಟ್ರೈ ಮಾಡಿ, ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ವಿವಾದಗಳಲ್ಲಿ ಸಿಲ್ಕೊಂಡ್ಬಿಡ್ತೀರ ನೀವು ಕೂಡ. ಎಲ್ಲ ವಿವಾದ ನಡೀತಾ ಇದೆ, ಏನೋ ಆಗ್ತಾ ಇದೆ ಅಂದ್ರೆ ಬಿಟ್ಬಿಡಿ, ಅದ್ರ ಪಾಡಿಗದು. ನೀವು ಅಲ್ಲಿ ಮೂಗು ತೂರ್ಸ್ಕೊಂಡು ಹೋಗಿ ನಿಮ್ದೊಂದು ಅಭಿಪ್ರಾಯ ಹೇಳಕ್ಕೂ ಅದನ್ನ ನೀವು ಸಿಗಾಕಳ್ತೀರ, ನೀವು ಸರಿ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ, ಅದೇನೋ ಅರ್ಥ ಆಗ್ಬಿಡುತ್ತೆ. ಸೊ ಅದರಿಂದ ಎಲ್ಲಾ ಕಡೆ, ಅದು ಆಫೀಸಲ್ಲಿ ಇರ್ಬೋದು, ಬಿಸ್ನೆಸ್ ಜಾಗದಲ್ಲಿ ಇರ್ಬೋದು, ದಂಪತಿಗಳ ಮಧ್ಯೆ ಇರ್ಬೋದು, ಫ್ರೆಂಡ್ಸ್ ಜೊತೆಗಿರ್ಬಹುದು, ಪ್ರಯಾಣದಲ್ಲಿರ್ಬಹುದು, ಆರೋಗ್ಯದಲ್ಲಿರ್ಬೋದು, ಕೋರ್ಟು ಕಚೇರಿ ಇರ್ಬೋದು, ಎಲ್ಲೇ ಇರ್ಬೋದು, ಎಲ್ಲಾ ಕಡೆ ನಿಮಗೊಂದು ರಕ್ಷಣೆ ಬೇಕು. ಅದಕ್ಕೆ ವಿಶೇಷವಾದ ಪರಿಹಾರಗಳು ಬೇಕು. ಸಿಂಪಲ್ ಪರಿಹಾರ, ಗೋಧಿ ದಾನ ಮಾಡಬೇಕು, ಉದ್ದಿನ ಬೇಳೆ ದಾನ ಮಾಡಬೇಕು. 17ನೇ ತಾರೀಕು ಗ್ರಹಣ ಅಲ್ವೇ, 18ನೇ ತಾರೀಕು ಬೆಳಗ್ಗೆ ಎದ್ದು ನೀವು 1 kg ಗೋಧಿ, 1 kg ಉದ್ದಿನ ಬೇಳೆಯನ್ನ ದೇವಸ್ಥಾನದಲ್ಲಿ ದಾನ ಮಾಡಿದ್ರು, ಸಮರ್ಪಣೆ ಮಾಡಿದ್ರು ಆಗತ್ತೆ. ಇಲ್ಲ ನಾವು ವಿಶೇಷವಾದಂತಹ ಪರಿಹಾರವನ್ನ ಮಾಡಿ ಅದ್ಭುತವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ, ಅದ್ರ ಬಗ್ಗೆಯೂ ಸಹ ನೀವು ತಿಳ್ಕೊಳ್ಬೇಕು. ಫೆಬ್ರವರಿ 17ನೇ ತಾರೀಕು ಮಂಗಳವಾರ, ಅಮಾವಾಸ್ಯೆ ಮಹಾಸೂರ್ಯ ಗ್ರಹಣದ ದಿವಸವೇ ನಮ್ಮ ಯಾಗಶಾಲೆಯಲ್ಲ, ಉತ್ತರದ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ, ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಈ ಬಾರಿಯ ನಮ್ಮ ವಿಶೇಷವಾದಂತಹ ದೇವತಾರಾಧನೆಗಳನ್ನು ನಾವು ಪ್ಲಾನ್ ಮಾಡಿರ್ತಕ್ಕಂಥದ್ದು. ನಮಗೆಲ್ಲ ಗೊತ್ತಿರ್ತಕ್ಕಂಥ, ಹಲಬರಿಗೆಲ್ಲ ಗೊತ್ತಿರ್ತದೆ, ಪ್ರತಿ ವರ್ಷಕ್ಕೊಮ್ಮೆ ನಾವು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ನಾವು ದೇವತಾರಾಧನೆಯನ್ನು ಮಾಡ್ತೇವೆ. ಸೊ ಈ ಬಾರಿಯೂ ಅದಕ್ಕೆ ಹೊರತಲ್ಲ, ಈ ಬಾರಿಯೂ ಸಹ ಅಂತಹ ದಿವ್ಯ ಪವಿತ್ರವಾದಂತಹ ಕ್ಷೇತ್ರದಲ್ಲಿಯೇ ನಾವು ದೇವತಾರಾಧನೆಯನ್ನ, ಹೋಮಗಳನ್ನು ಮಾಡ್ತಾ ಇದ್ದೇವೆ. ಪರಿಹಾರ ಶಾಂತಿಗಳನ್ನು, ಯಾವ ರೀತಿ ಶಾಂತಿಗಳನ್ನು ಮಾಡ್ತಾ ಇದ್ದೀವಿ ಈ ಬಾರಿ ನೋಡ್ಕೊಳ್ಳಿ. ಬಹಳ ಮುಖ್ಯವಾಗಿ ಶಿವರಾತ್ರಿ ಅಮಾವಾಸ್ಯೆ ಶಿವನ ಸನ್ನಿಧಾನವಾದ ಕಾರಣ ರುದ್ರ ಹೋಮವನ್ನು ಮಾಡಲೇಬೇಕು. ನಾವು ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಅವತ್ತಿನ ದಿವಸವೇ ರಾಹುಗ್ರಸ್ತ ಮಹಾಸೂರ್ಯಗ್ರಹಣ ಇರೋದ್ರಿಂದಾಗಿ ನಾವು ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳೆಲ್ಲ ಪರಿಹಾರಕ್ಕೋಸ್ಕರವಾಗಿ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಈ ಬಾರಿ ಬಹಳ ಪ್ರಮುಖವಾಗಿ ಇಂದ್ರಾಷ್ಟ ದಿಗ್ಬಂಧನ ಹೋಮ ಅಂತ ಒಂದು ವಿಶೇಷವಾದಂತಹ ದಿಗ್ಬಂಧನ ಹೋಮವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಮಾಡಿ ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇರತಕ್ಕಂಥದ್ದು ನಾವು ಯಾವುದಪ್ಪ ಅಂತಂದ್ರೆ, ಈ ಒಂದು ವಿಶೇಷವಾಗಿರತಕ್ಕಂಥ ಪ್ರಸಾದ ಇದು ಮಹಾರುದ್ರ ತ್ರಿಶಕ್ತಿ ಮಾಲೆ. ಇದರಲ್ಲಿ 3 ವಿಧದ ವಿಶೇಷವಾದಂತಹ ಒಂದು ದ್ರವ್ಯಗಳಿದೆ. ಇದರ ಒಂದು ಬಂದು ಕರುಂಗಾಲಿ ಮಾಲೆ, ಎಲ್ಲರಿಗೂ ಗೊತ್ತಿರತಕ್ಕಂಥ, ನಾವು ಈ ಹಿಂದೆ ಸಹ ಕೊಟ್ಟಿದ್ದೇವೆ ಕರುಂಗಾಲಿ ಮಾಲೆ ಅಂಥೇಳಿ. ಎರಡನೇದು ವ್ಯಾಘ್ರನೇತ್ರ ರತ್ನ ಮಾಲೆ, ವ್ಯಾಘ್ರನೇತ್ರ ರತ್ನ ಮಣಿಗಳು. ಇನ್ನು 3ನೇದು ಜ್ವಾಲಾಮುಖಿ ರತ್ನಗಳು. ಸೊ 3 ಅದ್ಭುತವಾದಂತಹ ತ್ರಿಶಕ್ತಿಗಳನ್ನು ಸೇರಿಸಿರ್ತಕ್ಕಂಥದ್ದು. ಒಂದು ಕರುಂಗಾಲಿ, ಇನ್ನೊಂದು ವ್ಯಾಘ್ರನೇತ್ರ ರತ್ನ, ಹಾಗೂ ಇನ್ನೊಂದು ಜ್ವಾಲಾಮುಖಿ. ಈ ಒಂದು ವಿಶೇಷವಾದಂತಹ ತ್ರಿಶಕ್ತಿ ಮಾಲೆಯನ್ನ, ರುದ್ರ ತ್ರಿಶಕ್ತಿ, ಮಹಾರುದ್ರ ತ್ರಿಶಕ್ತಿ ಮಾಲೆ ಇದು. ಯಾಕೆಂದ್ರೆ ಇದನ್ನ ರುದ್ರ ಹೋಮದಲ್ಲಿ, ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮದಲ್ಲಿ, ಅದರ ಜೊತೆಯಲ್ಲಿ ಇಂದ್ರಾಷ್ಟ ದಿಗ್ಬಂಧನ ಒಂದು ವಿಶೇಷವಾದಂತಹ ಹೋಮದಲ್ಲಿ, ಹಾಗೂ ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ, ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ. ನೆನಪಿಟ್ಕೊಳ್ಳಿ, 3 ವಿಶೇಷವಾದಂತಹ ರತ್ನಗಳಿದೆ. ಇದರಲ್ಲಿ ಕರುಂಗಾಲಿನೂ ಇದೆ, ಇದರಲ್ಲಿ ಜ್ವಾಲಾಮುಖಿನೂ ಇದೆ. ಏನು ಭೂಗರ್ಭದಿಂದ ಜ್ವಾಲಾಮುಖಿ ಸ್ಫೋಟಗೊಂಡು ಲಾವಾ ರಸ ಹೊರಬರುತ್ತಲ್ಲ, ಆ ಜ್ವಾಲಾಮುಖಿ ರತ್ನವೂ ಇದೆ. ಇದರಲ್ಲಿಯೇ ವಿಶೇಷವಾಗಿ ವ್ಯಾಘ್ರನೇತ್ರ ರತ್ನವೂ ಸಹ ಇದೆ. ಸೊ ಈ ಒಂದು ಅದ್ಭುತವಾದಂತಹ ಮಹಾಪ್ರತ್ಯಂಗಿರ ಹೋಮದಲ್ಲಿ ಎನರ್ಜೈಸ್ ಆದಾಗ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳುತ್ತೆ. ವ್ಯಾಘ್ರನೇತ್ರ ರತ್ನವೂ ಇರೋದ್ರಿಂದಾಗಿ ಇದು ನಿಮ್ಮ ದೃಷ್ಟಿದೋಷಾದಿಗಳನ್ನು ಪರಿಹಾರ ಮಾಡಿಕೊಡುತ್ತೆ. ಇದರಲ್ಲಿ ಜ್ವಾಲಾಮುಖಿ ರತ್ನ ಇರೋದ್ರಿಂದ ಇಂದ್ರಾದ್ಯಷ್ಟ ದಿಕ್ಪಾಲಕ, ವಿಶೇಷವಾದ ಇಂದ್ರಾಷ್ಟ ದಿಕ್ಪಾಲಕ ಹೋಮಗಳಲ್ಲಿ ಇದು ಎನರ್ಜೈಸ್ ಆಗೋದ್ರಿಂದಾಗಿ ನಿಮಗೆ ದಿಗ್ಬಂಧನ, ಒಂದು ನೆಗೆಟಿವ್ ಎನರ್ಜೀಸ್ ಹೊರಗೋಗಬೇಕು, ಇನ್ನೊಂದು ದಿಗ್ಬಂಧನದಿಂದ ಯಾವುದೇ ನೆಗೆಟಿವ್ ಎನರ್ಜೀಸ್ ನಿಮ್ಮನ್ನು ತಾಕಬಾರದು. ಅಂತಹ ಅದ್ಭುತವಾದಂತಹ ಈ ಒಂದು ಮಾಲೆಯನ್ನ ಶಿವರಾತ್ರಿ ಅಮಾವಾಸ್ಯೆ ಮಹಾಸೂರ್ಯಗ್ರಹಣ ಪರ್ವ ದಿನದಂದು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಇದನ್ನು
ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು, ಕಳಿಸ್ಕೊಡ್ತಕ್ಕಂಥದ್ದು. ಇದನ್ನೇ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲೇ ಎಲ್ಲ ಎನರ್ಜೈಸ್ ಮಾಡಿ ಮತ್ತೆ ವಾಪಸ್ ಅಲ್ಲಿಂದ ತಂದು ನಾವು ನಿಮಗೆ ಕಳಿಸ್ಕೊಡ್ತೇವೆ. ಫೆಬ್ರವರಿ 17ನೇ ತಾರೀಕು ಮಂಗಳವಾರವೇ ಹೋಮ ಇರತಕ್ಕಂಥದ್ದು. ನಾನು ಮತ್ತೆ ಪುನಃ ವಾಪಸ್ ಅಲ್ಲಿಂದ ಬಂದು ನಾವಿಲ್ಲಿ ಪ್ರಸಾದವನ್ನು ಕೊಟ್ಟು ನಾವು ನಿಮಗೆ ಇದನ್ನು ಕಳಿಸ್ಕೊಡ್ತಕ್ಕಂಥದ್ದಾಗಿರ್ತದೆ. ಈ ಸಮಯವನ್ನು ನೀವು ಗಮನಿಸಬೇಕು. ನಾನು ಯಾವುದೋ ಪಕ್ಕದ ಊರಿಗೋ, ಪಕ್ಕದ ಜಿಲ್ಲೆಗೋ, ಪಕ್ಕದ ರಾಜ್ಯಕ್ಕೆ ಹೋಗ್ತಾ ಇಲ್ಲ, ಪಕ್ಕದ ದೇಶಕ್ಕೆ ಹೋಗ್ತಾ, ಇನ್ನೊಂದು ದೇಶಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಸೊ ಅದರಿಂದಾಗಿ ಆ ದೇಶ ಅಂದರೆ ನೇಪಾಳ ದೇಶದಲ್ಲಿ ನಮ್ಮ ಜ್ಯೋತಿರ್ಲಿಂಗ ಅಂತಂದರೆ ಜ್ಯೋತಿರ್ಲಿಂಗದ ಇನ್ನೊಂದು ಭಾಗ ಅಂತ ಹೇಳ್ತಾರೆ, ಮುಖ ಭಾಗ ಅಂತ ಹೇಳ್ತಾರೆ ಪಶುಪತಿನಾಥನನ್ನ. ಇಲ್ಲಿ ಬೆನ್ನಿನ ಭಾಗ ಬಂದು ಕೇದಾರನಾಥ, ಮುಖ ಭಾಗ ಬಂದು ಪಶುಪತಿನಾಥ ಅಂತ ಹೇಳ್ತಾರೆ. ಆ ಪಶುಪತಿನಾಥ ಜ್ಯೋತಿರ್ಲಿಂಗದ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ಒಂದು ವಿಶೇಷ ಪರ್ವ ದಿನದಂದೇ ಈ ವಿಶೇಷವಾದಂತಹ ಮಾಲೆಯನ್ನು ಎನರ್ಜೈಸ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ಒಂದು ಅದ್ಭುತವಾದಂತಹ ಮಹಾರುದ್ರ ತ್ರಿಶತಿ ವಿಶೇಷ ಮಾಲೆಯನ್ನು ದಯವಿಟ್ಟು ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗ್ತಕ್ಕಂಥದ್ದು ನೀವು ಇಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ನೋಡ್ಕೊಳ್ಬಹುದಾಗಿರ್ತದೆ. ನೇಪಾಳದಲ್ಲಿ ನಾನು ಸಂಕಲ್ಪ ಮಾಡ್ತಾ ಇರ್ತೇನೆ, ಹೆಸರು ನಾನೇ ಕೂತ್ ಸಂಕಲ್ಪ ಮಾಡ್ತೇನೆ. ನೀವು ಇಲ್ಲಿ ನಿಮ್ಮ ಮನೆಗಳಲ್ಲಿ ಕೂತ್ಕೊಂಡು ನಿಮ್ಮ ಹೆಸರು ಅಲ್ಲಿ ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡಬಹುದಾಗಿರ್ತದೆ. ಎಲ್ಲ ಹೋಮಗಳನ್ನು ನಾವು ನೇಪಾಳದಲ್ಲಿ ಮಾಡುವ ಎಲ್ಲ ಹೋಮಗಳನ್ನು ನೀವು ಇಲ್ಲೇ ಕೂತ್ಕೊಂಡು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ್ ಜೊತೆಗೆ ಈ ವಿಶೇಷವಾದಂತಹ ಮಹಾರುದ್ರ ತ್ರಿಶಕ್ತಿ ಒಂದು ಮಾಲೆಯನ್ನು ನಾವು ಅಲ್ಲಿಂದ ಎನರ್ಜೈಸ್ ಮಾಡ್ಕೊಂಡು ತಗೊಂಡಿರ್ತಕ್ಕಂಥ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದಾಗಿರ್ತದೆ. ಬಹಳ ಲಿಮಿಟೆಡ್ ಆಗಿ ನಾವು ಮಾಲೆ ಮಾಡಿಸಿರ್ತಕ್ಕಂಥದ್ದು. ಸೊ ದಯವಿಟ್ಟು ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ. ಹಾಗೂ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿನ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.